ಮದುವೆ ಮನೆ ಎಸ್ಪೆಷಲಿ ರಿಸೆಪ್ಷನ್ ಟೈಮಲ್ಲಿ ಮೊಸರನ್ನ ಭಾಳಷ್ಟು ಜನ ಇಷ್ಟಪಡ್ತಾರೆ. ಮೊಸರನ್ನ ಜೊತೆಗೆ ಉಪ್ಪಿನಕಾಯಿ, ದಿಢೀರ್ ಉಪ್ಪಿನಕಾಯಿ ಅಂತ ಮಾಡ್ತೀವಲ್ಲ, ಅದು ಸುಮಾರಷ್ಟು ಜನ ಕೇಳ್ತಾ ಇರ್ತಾರೆ, ಹೇಗೆ ಮಾಡ್ತೀರಾ ಅದನ್ನು ಅಂತ. ಆ ದಿಢೀರ್ ಉಪ್ಪಿನಕಾಯಿ ಮತ್ತು ಮೊಸರನ್ನ ಅಂದರೆ ಬರೀ ಒಗ್ಗರಣೆ ಹಾಕಿ ಮಾಡೋವಂಥ ಮೊಸರನ್ನ ಅಲ್ಲ, ಅದಕ್ಕೆ ಏನೋ ಒಂದು ಸ್ಪೆಷಲ್ ಐಟಮ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಬೇಕು ಮೊಸರನ್ನ. ಅದು ಹೇಗೆ ಮಾಡೋದು ಅನ್ನೋದನ್ನು, ಮೊಸರನ್ನ ಮತ್ತು ದಿಢೀರ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದನ್ನು, ಆ ದಿಢೀರ್ ಉಪ್ಪಿನಕಾಯಿಗೆ ಮಸಾಲೆ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಾನು ತೋರಿಸ್ಕೊಡ್ತೀನಿ, ನೋಡೋಣ. ಈ ಮೊಸರನ್ನಕ್ಕೆ ಸ್ಪೆಷಲ್ಲಾಗಿ ಬರೀ ಹಾಲು ಹಾಕಿ ಅನ್ನನ ಬೇಯಿಸ್ಕೊಳ್ಳೋವಂಥದ್ದು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಷ್ಟೇ. 1 ಕಪ್ಪಷ್ಟು, ಸಣ್ಣ ಕಪ್, ನಾನು ಅಕ್ಕಿ ಯಾವ ಅಳತೆ ತೊಗೊಂಡಿದ್ದೀನೋ ಆ ಕಪ್ಪಷ್ಟು ನೀರು, 3 ಕಪ್ ಹಾಲು. ಇದಕ್ಕೆ 1 2 ನೋಡಿ 3 ಕಪ್ಪಷ್ಟು ಹಾಲು, ಹಸಿ ಹಾಲೇ ತೊಗೊಂಡಿದ್ದೀನಿ. ಹಾಲಲ್ಲಿ ಬೇಯಿಸಿದ್ರೇ ನಿಮ್ಗೆ ಆ ಕ್ರೀಮ್ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ತಿಂದರೆ ತುಂಬ ತೃಪ್ತಿ ಆಗುತ್ತೆ ಮನಸ್ಸು, ಅಷ್ಟು ಚೆನ್ನಾಗಿರುತ್ತೆ ಮೊಸರನ್ನ. ಒಂದ್ಸಲಿ ಮಾಡ್ಕೊಂಡು ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಜನರಲಾಗಿ ಏನು ಮಾಡ್ತಾರೆ ಎಲ್ಲರೂ, ಅನ್ನ ಮಿಕ್ಕಿರುತ್ತೆ, ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಮೊಸರನ್ನ ಆಗುತ್ತೆ. ಅದನ್ನು ತುಂಬ ಕಡೆಗಣಿಸಿದ್ದಾರೆ. ಮೊಸರನ್ನ ಅಂದರೆ ಲಾಸ್ಟ್ ಪ್ರಾಡಕ್ಟು ಅಂತ. ಹಾಗಲ್ಲ, ಅದು ಮೊಸರನ್ನಕ್ಕೆ ಒಂದು ಒಳ್ಳೆ ವಿಶೇಷತೆ ಇದೆ. ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಅದು ನಿಮಗೆ 100 ಐಟಮ್ ಇರಲಿ, ಲಾಸ್ಟ್ಗೆ ಒಂದು ಮೊಸರನ್ನ ಇರುತ್ತಲ್ಲ, ಅದೊಂದು ಒಳ್ಳೆ ತೃಪ್ತಿ ಕೊಡುತ್ತೆ ನೋಡಿ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ಅದನ್ನು ಚೆನ್ನಾಗಿ ಮಾಡಬೇಕು ಅಂತ, ಅದನ್ನು ಕಡೆಗಣಿಸ್ಬಾರ್ದು ಲಾಸ್ಟ್ ಐಟಮು ಅಂಥೇಳಿ. ಆ ಮೊಸರನ್ನಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ. ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈ 1 ಕಪ್ ಅಕ್ಕಿಗೆ 3 ಕಪ್ಪು ಹಾಲು, ಆಮೇಲೆ 1 ಕಪ್ಪು ನೀರು ಹಾಕಿದ್ದೀನಿ. ಟೋಟಲ್ 4 ಕಪ್ಪು ಅಕ್ಕಿ ಈಗ ಹಾಕ್ಕೊಂಡಿದ್ದೀನಿ. ತೊಳೆದು ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಳ್ತಿದ್ದೀನಿ. ಇದೊಂದ್ಸರಿ ಸುಮ್ಮನೆ ತಿರುಗಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದನ್ನು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ಹೊಡೆಸ್ಬಿಡೋಣ. ಸ್ನೇಹಿತರೆ, ಒಂದು ಕಡೆ ಮೊಸರನ್ನಕ್ಕೆ ಅನ್ನಕ್ಕೆ ಇಟ್ಟಿದ್ದೀವಿ ಕುಕ್ಕರಲ್ಲಿ, ಹಾಲೆಲ್ಲ ಹಾಕಿ ಅದು ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವಿವಾಗ ದಿಢೀರ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ದಿಢೀರ್ ಉಪ್ಪಿನಕಾಯಿ ಇವತ್ತು ಮಿಕ್ಸೆಡ್ ಪಿಕಲ್ ಮಾಡೋಣ ಅಂತ. ಮಿಕ್ಸೆಡ್ ಪಿಕಲ್ಗೆ ನೋಡಿ, ಮಾವಿನಕಾಯಿ ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಒಂದೇ ಒಂದು ಮಾವಿನಕಾಯಿ, ಇದು ಹುಳಿ ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಮಾವಿನಕಾಯಿ ಹಾಕ್ಬೋದು, ಬಟ್ ಇದು ಹುಳಿ ಮಾವಿನಕಾಯಿ ಚೆನ್ನಾಗಿರುತ್ತೆ. ಒಂಥರ ಉಪ್ಪಿನಕಾಯಿ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ. ಈ ಹುಳಿ ಮಾವಿನಕಾಯಿ, ಒಂದೇ ಒಂದು ನಿಂಬೆಹಣ್ಣು, ಒಂದೇ ಒಂದು ಕ್ಯಾರೆಟು, 3 ಒಂದೇ ಥರ ಗುಂಡು ಹೋಳು ಹೊಡೆದು ಇಟ್ಕೊಂಡಿದ್ದೀನಿ. ಒಂದು 4 ಹಸಿರು ಮೆಣಸಿನಕಾಯಿ ಒಗ್ಗರಣೆಗೆ ಮಾತ್ರ ಇದು. ಈಗ ಇದಕ್ಕೆ ಒಂದು ಪುಡಿ ಹುರ್ಕೋಬೇಕು, ಡ್ರೈ ರೋಸ್ಟ್ ಪುಡಿ. ಅದನ್ನೊಂಚೂರು ಹೇಗೆ ಹುರ್ಕೊಳ್ಳೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಸ್ನೇಹಿತರೆ, ಇದಕ್ಕೆ ಎಣ್ಣೆ ಏನೂ ಹಾಕೋದು ಬೇಡ. ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 8 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡೋಣ ಸಾಕು. ಸ್ನೇಹಿತರೆ, ಮುಂಚೆ ಎಲ್ಲ ಈಗ ರೆಡಿ ಮಿಕ್ಸ್ ಉಪ್ಪಿನಕಾಯಿ ಅಥವಾ ಈಗೇನು ದೊಡ್ಡ ದೊಡ್ಡ ಜಾರ್ಗಳಲ್ಲಿ ಫಂಕ್ಷನ್ಗಳಿಗೆ ತರಿಸ್ತೀವಲ್ಲ, ಆ ಥರ ಉಪ್ಪಿನಕಾಯಿ ಎಲ್ಲೂ ಸಿಗ್ತಾ ಇರಲಿಲ್ಲ. ಮನೆಗಳಲ್ಲೇ ಈ ವರ್ಷ ಫಂಕ್ಷನ್ ಅಂತ ಹೇಳಿದ್ರೆ, ವರ್ಷದ ಸ್ಟಾರ್ಟಿಂಗಲ್ಲೇ ಯಾವ ಫಂಕ್ಷನ್ ಇದೆ ಒಂದು 6 ತಿಂಗಳು ಮುಂಚೆನೇ ಮನೇಲೆ ದೊಡ್ಡ ದೊಡ್ಡ ಜರಡಿಗಳು ಇಟ್ಕೊಂಡಿರೋರು ಉಪ್ಪಿನಕಾಯಿ ಎಲ್ಲ ಹಾಕಿ ರೆಡಿ ಮಾಡೋರು. ಇಲ್ಲ ಅಂತ ಹೇಳಿದ್ರೆ ಯಾರ ಮನೇಲಿ ಆ ಥರ ಜರಡಿ ಉಪ್ಪಿನಕಾಯಿ ಎಲ್ಲ ಆ ಅಭ್ಯಾಸಗಳು ಇಲ್ಲದೇ ಇರೋಲ್ಲ, ಅಂಥವ್ರ ಮನೇಲಿ ಈ ಥರ ದಿಢೀರ್ ಉಪ್ಪಿನಕಾಯಿ ಮಾಡೋರು. ಅಡುಗೆಯವ್ರು ಬರ್ತಾಯಿದ್ರಲ್ಲ, ಅವಾಗ ದಿಢೀರ್ ಉಪ್ಪಿನಕಾಯಿ ಮಾಡೋರು. ಅವಾಗಿಂದ ಶುರುವಾಗಿರೋದು. ಇತ್ತೀಚೆಗೆ ತುಂಬ ಕಮ್ಮಿ ಜನ ಮಾಡೋದು, ಎಲ್ಲ ರೆಡಿಮೇಡೇ ತಂದುಬಿಡ್ತಾರೆ. ಬಟ್ ಇದು ಒಂಥರ ಟೇಸ್ಟು, ಅದೊಂಥರ ಟೇಸ್ಟು, ಎರಡೂ ಚೆನ್ನಾಗಿರುತ್ತೆ. ಇದೊಂಥರ ಮಜವಾಗಿರುತ್ತೆ. ಅವಾಗ ಫ್ರೆಶ್ಶಾಗಿ ಮಾಡಿರ್ತೀವಲ್ಲ, ಅವಾಗ ಚೆನ್ನಾಗಿರುತ್ತೆ ಒಂಥರ. ನೋಡಿ, ಈ ಥರ ಫ್ರೆಶ್ಶಾಗಿ ಪುಡಿ ಹುರಿದು ಮಾಡಿದ್ರೆ ಅದೊಂಥರ ಗಮ್ಮಂತ ಇರುತ್ತೆ, ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಇದಕ್ಕೆ ಇಷ್ಟೇ, ಇನ್ನೇನು ಜಾಸ್ತಿ ಏನು ಹಾಕ್ಬಾರ್ದು ಇದಕ್ಕೆ. ಇದೀಗ ಡ್ರೈ ರೋಸ್ಟ್ ಆಗಿದೆ, ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದ್ಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಒಂದು 50 ಗ್ರಾಮಷ್ಟು ಎಣ್ಣೆ. ಇದಕ್ಕೆ ಎಣ್ಣೆ ಸ್ವಲ್ಪ ಒಂದು ಕೈ ಮುಂದಿರಬೇಕು. ಯಾಕೆಂದರೆ ಈ ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಮಾಡೋವಂಥದ್ದಲ್ಲ, ಎಣ್ಣೆಲ್ಲೇ ಚೆನ್ನಾಗಿ ಬಾಡಬೇಕು, ಆವಾಗಲೇ ಉಪ್ಪಿನಕಾಯಿ ರುಚಿಯಾಗೋದು. ಮತ್ತು ನಿಮ್ಗೆ 1 ತಿಂಗಳು 1.5 ತಿಂಗಳು ಇಟ್ಟರೆ ಉಪ್ಪಿನಕಾಯಿ ಕೆಡಲ್ಲ. ಇದು ನೀವು ಮಾಮೂಲಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಬಿಟ್ರೆ ನಿಮ್ಗೊಂದು 15-20 ದಿವಸ 1 ತಿಂಗಳವರೆಗೂ ಏನು ಅಲ್ಲಾಡಲ್ಲ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸೇಮ್ ಫ್ಲೇವರ್ ಇರುತ್ತೆ. ಆದ್ದರಿಂದ ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಬೇಕಿದೆ. ನೋಡಿ, ಎಣ್ಣೆ ಕಾದಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಸಿಡಿತಿದ್ದಂಗೆ ಈಗ 1 ಮಾವಿನಕಾಯಿ ಗುಂಡೋಳು ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕ್ಯಾರೆಟು, ಆಮೇಲೆ ನಿಂಬೆಹಣ್ಣು, 1 ಕ್ಯಾರೆಟು 1 ನಿಂಬೆಹಣ್ಣು. ಈ ಮೆಣಸಿನ್ಕಾಯಿ ಇದೆಯಲ್ಲ, ಇದನ್ನು ಈ ಥರ ಒಂದು ಸ್ವಲ್ಪ ಸಿವುಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಕ್ಕಕ್ಕೆ ಸಿಡಿಯುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ. ಈ ಥರ ಸುಮ್ಮನೆ ಒಂದು 4 ಮೆಣಸಿನ್ಕಾಯಿ ಚಿವುಟ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ಸಾಕು. ಸ್ವಲ್ಪ ಖಾರಕ್ಕೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಲೇ ಚೆನ್ನಾಗಿ ಬಾಡಬೇಕು. ಇದಕ್ಕೆ 1 ಚಿಟಿಕೆ ಅರಿಶಿನ. RVRಲ್ಲಿ ಮಿಕ್ಸೆಡ್ ಪಿಕಲೇ ಜಾಸ್ತಿ ಜನ ಇಷ್ಟಪಡೋದು ಎಲ್ಲರೂ, ಆದ್ದರಿಂದ ಮಿಕ್ಸೆಡ್ ಪಿಕಲ್ ಒಂದೇ ಮಾಡೋದು ನಾವು.
ಬಟ್ ನೀವು ಆರ್ಡ್ರ್ ಕೊಟ್ಟರೆ ನಮ್ಮ ತಂದೆಯವ್ರ ನಂಬರ್ ನಿಮ್ಮ ಹತ್ರ ಇದೆ. ನಮ್ಮ ತಂದೆಯವ್ರಿಗೆ ಆರ್ಡ್ರ್ ಕೊಟ್ಟರೆ ಸುಮಾರಷ್ಟು ಒಂದು 5-6 ವೆರೈಟಿ ಪಿಕಲ್ ಅವರು ಮನೆಗೆ ಅವರು ಚಕ್ಲಿ ಇದೆಲ್ಲ ಮಾಡ್ತಾರಲ್ಲ ಅದ್ರ ಜೊತೆ ಕಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಪಿಕಲೆಲ್ಲ. ನಾವೀಗ ಕೇಟ್ರಿಂಗಿಗೆ ಮಾಡೋದು ಜನ್ರಲಾಗಿ ಬರೀ ಮಿಕ್ಸೆಡ್ ಪಿಕಲ್ ಮಾತ್ರ. ಇದು ಒಂದು ತಿಂಗಳವರೆಗೂ ಇಡ್ಬೋದು, ಏನಾಗಲ್ಲ ನಿಮಗೆ. ಆಚೆ ಇಟ್ಟರೆ 1 ತಿಂಗಳು ಇಡ್ಬೋದು, ಫ್ರಿಡ್ಜಲ್ಲಿ ಇಟ್ಟರೆ ಒಂದು 5-6 ತಿಂಗಳು ಇಟ್ಕೋಬೋದು. ಬಟ್ ಫ್ರೆಶ್ ಆಗಿದೆ, ಏನು ಒಂದು 5 ನಿಮಿಷನೂ ಆಗಲ್ಲ ಮಾಡ್ಕೊಳ್ಳೋಕ್ಕೆ. ನೀವು ಒಂದು 5 ನಿಮಿಷದಲ್ಲಿ ಪಟ್ಟಂತ ಉಪ್ಪಿನಕಾಯಿ ಮಾಡ್ಬೋದು. ವಾರಕ್ಕೆ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ ಮನೇಲಿ. ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದ್ದರೆ. ಒಂದು ಲೈಟಾಗಿ ಒಂದು ಮಿಕ್ಸೆಡ್ ಪಿಕಲ್ಲು ಏನಿರುತ್ತೋ, ನಿಮಗೆ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಪಿಕಲ್ಲು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾವಿನಕಾಯಿ ಸಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ, ಇಲ್ಲಾಂದರೆ ಹೆರಳೆಕಾಯಿ ಇದ್ದರೆ ಹೆರಳೆಕಾಯಿ ಉಪ್ಪಿನಕಾಯಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಕಡೆ ಇದೆಲ್ಲ ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಬೆಟ್ಟದ ನೆಲ್ಲಿಕಾಯಲ್ಲಿ ಏನೋ ಒಂದು ಅರ್ಜೆಂಟಿಗೆ ಒಂದು ಸ್ವಲ್ಪ ಹಚ್ಚಿಟ್ಕೊಂಡು ವಾರಕ್ಕಾಗುವಷ್ಟು ಉಪ್ಪಿನಕಾಯಿ. ಇದೇ ಮಸಾಲೆ, ಏನು ಡಿಫ್ರೆನ್ಸ್ ಇರೋಲ್ಲ. ಚೆನ್ನಾಗಿರುತ್ತೆ. ಆ ಥರ ಮಾಡಿಟ್ಕೊಳ್ಳಿ. ಮನೇಲಿ ಹೊಸ ಟ್ರೈ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಎಲ್ಲ ಪದಾರ್ಥಗಳನ್ನು ರೆಡಿ ತರೋದ್ರ ಬದಲು ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸ್ವಲ್ಪ ಅಟ್ಲೀಸ್ಟ್ ಹೇಳೋದಲ್ಲ 80% ಒಳ್ಳೆಯದು ಆರೋಗ್ಯಕ್ಕೆ. 100% ಮುಟ್ಟೋಕ್ಕಾಗಲ್ಲ ಹಳೆ ಕಾಲದವ್ರ ಥರ. 80% ಚೆನ್ನಾಗಿರುತ್ತೆ, ಆರೋಗ್ಯ ಉಳಿಸ್ಕೋಬೋದು ಅಟ್ಲೀಸ್ಟ್. ನೋಡಿ, ಇದು ಚೆನ್ನಾಗಿ ಈ ನಿಂಬೆಹಣ್ಣು ಹಾಕಿದ್ದೀವಲ್ಲ, ನಿಂಬೆಹಣ್ಣು ಸ್ವಲ್ಪ ಕರಗ್ದಂಗೆ ಆಗಬೇಕು. ನೋಡಿ, ಇದೊಂದು 60% ಬೆಂದಿದೆ, ಇನ್ನೊಂದು 40% ಬೇಯಬೇಕು. ಆವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಂಗೆ ಆಗಿರುತ್ತೆ. ನೋಡಿ, ಇದು ಪೌಡ್ರ್ ರೆಡಿ ಇದೆ. ಡ್ರೈ ರೋಸ್ಟು ಪೌಡ್ರ್ ಮಾಡ್ಕೊಂಬಂದಿದ್ದೀವಿ. ಇದನ್ನ ಈಗ ಉಪ್ಪಿನಕಾಯಿಗೆ ಹಾಕೋಬೇಕು. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಉಪ್ಪಿನಕಾಯಿಗೆ ಹಾಕೋಣ. ನೋಡಿ, ಒಂದು 5 ನಿಮಿಷ ಹುರಿದಿದ್ದಕ್ಕೆ ನೋಡಿ ಇದೆಲ್ಲ ಫ್ರೈ ಆಗಿದೆ, ನೀಟಾಗಿ ಕರ್ಗೋದಂಗೆ ಆಗಿದೆ ನೋಡಿ ನಿಂಬೆಹಣ್ಣೆಲ್ಲ. ಈಗ ಇದಕ್ಕೆ ಆ ಪುಡಿ ನಾವು ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡವಲ್ಲ ಆ ಪುಡಿನ ಹಾಕೋಣ. ಈಗ ಆ ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪಿನಕಾಯಿಗೆ. ಏನಾಗುತ್ತೆ, ನೀವು ಆಯಿಲ್ ಹಾಕ್ಕೊಂಡ್ರೆ ಇದೇನು ನಿಮ್ಗೇನು ಜಾಸ್ತಿ ಊಟದ ಥರ ಏನು ಮಾಡಲ್ವಲ್ಲ, ಒಂದೊಂದು ಸ್ಪೂನ್ ಸೈಡಿಗೆ ಬಡಿಸ್ಕೊಳ್ಳೋದು. ಆಯಿಲ್ ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ನಿಮಗೆ ಉಪ್ಪಿನಕಾಯಿ ಒಂದು ತಿಂಗಳಿಟ್ರೂ ಏನಾಗಲ್ಲ, ಮತ್ತು ಅಳಿಸಲ್ಲ, ಬೂಸ್ಟ್ ಬರೋದು ಆ ಥರದ್ದಾಗಲ್ಲ, ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ಆಯಿಲ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತೀವಿ. ಇಲ್ಲಾಂದರೆ ಬೇಯಿಸಿ ಮಾಡ್ಬೋದು, ಅದು ಅವತ್ತಿಂದ ಆ ಕ್ಷಣನೇ ಖಾಲಿ ಮಾಡಬೇಕು, ಅಳಿಸೋಗುತ್ತೆ. ಇದಾದರೆ ನಿಮ್ಗೆ ಅಳಿಸಲ್ಲ, 1 ತಿಂಗಳಿಟ್ರೂ ಅಳಿಸಲ್ಲ. ನೋಡಿ, ಇದಾಗಿದೆ. ಸ್ಟವ್ ಆಫ್ ಮಾಡೋಣ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಹಿಂಗನ್ನು ಪೇಸ್ಟ್ ಹಿಂಗು ಜಾಸ್ತಿ ಹಾಕೋದು ಬೇಡ. ನಿಮ್ಗೆ ಎಷ್ಟು ಬೇಕು, ನಿಮ್ಗೆ ಹಿಂಗೆ ಇಷ್ಟಪಡೋರಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೋದು ಬೇಡ. ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡೋಣ. ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಹಿಂಗು ಆ ಗಮನ ಇರಲ್ಲ, ಅದಕ್ಕೋಸ್ಕರ ಈಗ ನೋಡಿ ಈ ಥರ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ನೇಹಿತರೆ, ಇದು ನೋಡಿ 3 ವಿಜಿಲ್ ಆಗಿದೆ ಮೊಸರನ್ನಕ್ಕೆ. ನೋಡಿ, ಅದು ಕೆನೆ ಹೆಂಗೆ ಕಟ್ಟಿದೆ ಹಾಲು ಹಾಕಿರೋದಕ್ಕೆ, ಆ ಕ್ರೀಮ್ ಟೆಕ್ಸ್ಚರ್ ಇನ್ನೆಂಗೆ ಬರುತ್ತೇಳಿ ಹಿಂಗೇನೆ. ಇದನ್ನು ಒಂದು ಪರಾತಕ್ಕೆ ಹಾರಾಕೊಂಬೋಣ, ಒಂದು ಬೇಸನ್ಗೆ ಹಾರಾಕೊಂಬೋಣ. ಇದು ಅನ್ನ ಪೂರ್ತಿ ಬೆಂದೋಗಿರಬೇಕು, ಕರ್ಗೋಗಬಾರ್ದು, ಬೆಂದೋಗಿರಬೇಕು, ಅಷ್ಟು ಅದಕ್ಕೆ ಬೇಯಿಸ್ಬೇಕು. ಅದಕ್ಕೆ 3 ವಿಜಿಲ್ ಹೊಡಿಸಿದ್ದು. ಕರೆಕ್ಟಾಗಿದೆ ನೋಡಿ. 3 ವಿಜಿಲ್ ಹಾಕಿದ್ರೆ ಕರೆಕ್ಟಾಗುತ್ತೆ ಕುಕ್ಕರಲ್ಲಿ. ಈಗಲೇ ಮೊಸರು ಹಾಕಿದ್ರೆ ಮೊಸರನ್ನ ಕಹಿ ಆಗ್ಬಿಡುತ್ತೆ. ಬಿಸಿಲಿರೋವಾಗ ಮೊಸರು ಹಾಕಬಾರ್ದು, ಆಮೇಲೆ ಮೊಸರನ್ನ ಕಹಿ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿಂದರೆ ಕಹಿ ಆಗ್ಬಿಡುತ್ತೆ. ಇದಕ್ಕೊಂದು ಒಗ್ಗರಣೆ ಮಾಡೋಣ. ಹಾಗೆ ಒಂಚೂರು ಒಂದು ಮಜಾ ಬರೋದಕ್ಕೆ ಒಂದು ಸೀಕ್ರೆಟ್ ಟಿಪ್ ಇದೆ, ಅದನ್ನು ಒಂಚೂರು ರೆಡಿ ಮಾಡ್ಕೊಂಬೋದು. ನೋಡಿ, ಅರ್ಧ ಇಂಚಷ್ಟು ಶುಂಠಿ ಇದನ್ನು ಮಿಕ್ಸಿ ಜಾರ್ಗೆ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆ ಹಸಿಕಾಯಿ ಜಾಸ್ತಿ ಹಾಕೋದು ಬೇಡ, ಒಂದು 2 ಟೇಬಲ್ ಸ್ಪೂನಷ್ಟು ಹಸಿಕಾಯಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ 1 ಕಪ್ಪು ಮೊಸರು, ಗಟ್ಟಿ ಮೊಸರು ಇದಕ್ಕೆ ಹಾಕ್ಕೊಂಡು ಇದನ್ನು ಈಗ ಫುಲ್ಲು ನೈಸ್ ಗಂಧದ ಥರ ರುಬ್ಬಿ ಮೊಸರನ್ನಕ್ಕೆ ಹಾಕ್ಬೇಕು. ಇದನ್ನು ಈಗ 3 ಕಪ್ ಹಾಲು ಹಾಕಿದ್ದೀವಲ್ಲ, ಜಾಸ್ತಿ ಮೊಸರು ಹಾಕೋದು ಬೇಡ. ನೋಡಿ, 1 ಕಪ್ ಅಕ್ಕಿ, 3 ಕಪ್ ಹಾಲು, 1 ಕಪ್ ನೀರು, 1 ಕಪ್ ಮೊಸರು, ಇಷ್ಟೇ ಇದ್ರ ಅಳತೆ. ಜಾಸ್ತಿ ಅಳತೆ ಪ್ರಮಾಣ ಏನಿಲ್ಲ. ಆದ್ದರಿಂದ ಜಾಸ್ತಿ ಮೊಸರು ಹಾಕಿದ್ರೆ ಅತಿ ಹುಳಿ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇಷ್ಟು ಹಾಕಿದ್ರೆ ಸಾಕು, ಕರೆಕ್ಟಾಗಿ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಕ್ರೀಮ್ ಮೊಸರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊಸರನ್ನಕ್ಕೆ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ನಾವು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್. ನೋಡಿ, ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ. ಇದು ನಿಮಗೆ ಇಷ್ಟ ಇದ್ದರೆ ಗೋಡಂಬಿ ಹಾಕೋಬೋದು, ಇಲ್ಲಾಂದರೆ ಹಾಕಬಾರ್ದು, ಅದು ನಿಮ್ಮ ಇಷ್ಟ. ಒಂದು 3 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ. ಮದುವೆ ಮನೆಗಳಲ್ಲಿ ನಾವು ಗೋಡಂಬಿ ಎಲ್ಲ ಹಾಕಿರ್ತೀವಿ, ನಮ್ಗೆ ಅದು ನೋಡಿಕೊಂಡು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಆ ಥರ. ನೋಡಿ, ಗೋಡಂಬಿ ಫ್ರೈ ಆಗ್ತಿದೆ. ತಕ್ಷಣವೇ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 4-5 ಕರಿಬೇವಿನ ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆಗೆ ನೋಡಿ ಈ ಥರ ಮುರಿದು ಒಂದು 3 ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಬೋಣ. ಸ್ಟವ್ ಇದು ಆಫ್ ಮಾಡೋಣ. ಆಫ್ ಮಾಡಿದ್ಮೇಲೆ ಚಿಟಕಿ ಜೀರಿಗೆ, ಜಾಸ್ತಿ ಹಾಕ್ಬಾರ್ದು, ಒಂದು ಚಿಟಕಿ ಅಷ್ಟೇ ಜೀರಿಗೆ, ಸ್ವಲ್ಪ ಇಂಗು. ಸ್ಟವ್ ಆಫ್ ಮಾಡ್ಕೊಂಡು ಹಿಂಗೆ ಹಾಕೊಳ್ಳಿ. ಇಂಗು ಜೋಡ್ಕೊಂಡು ಹಾಕೊಳ್ಳಿ, ಅದು ನಿಮ್ಮ ಖುಷಿ. ಯಾರು ಹಿಂಗೆ ಇಷ್ಟಪಡ್ತಾರೋ ಅವ್ರು ಹಾಕೋಬೋದು, ಯಾರು ಇಷ್ಟಪಡಲ್ಲೋ ಬೇಡ. ನೋಡಿ, ಈ ಥರ ಹಿಂಗನ್ನು ಜಾಸ್ತಿ ಎಣ್ಣೆ ಕಾವಿಟ್ಕೊಂಡು ಹಾಕಿದ್ರೆ ಹಿಂಗಿನ ಘಮ ಇರಲ್ಲ ಅದರಲ್ಲಿ. ಆಫ್ ಮಾಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಆಗಿದೆ, ಒಗ್ಗರಣೆ ರೆಡಿ ಇದೆ ಮೊಸರನ್ನಕ್ಕೆ. ನೋಡಿ, ಇದು ಆರಿದೆ. ನೋಡಿ, ಇದ್ರ ಮೇಲೆ ಈಗ
ಈ ಥರ ಒಗ್ಗರಣೆ ಹಾಕೊಂಬಿಟ್ಟು ಫಸ್ಟ್ ಹೀಗೆ ಒಂದ್ಸಲ ಮಿಕ್ಸ್ ಮಾಡೋಣ. ಈಗ ರುಬ್ಬಿರೋ ಅಂಥ ಮೊಸರು, ಕಾಯಿ, ಶುಂಠಿ, ಜೀರಿಗೆ ಹಾಕ್ಕೊಂಡು ರುಬ್ಬಿದ್ದೀವಲ್ಲ ಅದನ್ನು ಹಾಕೋಣ. ಆಮೇಲೆ ಫ್ರೆಶ್ ಕ್ರೀಮ್, ನಾನು ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇದರಲ್ಲೇ ಮೇನ್ ಇರೋದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕಲೇಬೇಕು. ನೋಡಿ, ಒಂದು ಫ್ರೆಶ್ ಕ್ರೀಮ್ ಒಂದು 150 ಗ್ರಾಮ್ ಅಷ್ಟು. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಬರೀ ಗಟ್ಟಿ ಮೊಸರು ಹಾಕಿ ಕಲಿಸ್ಕೋಬೋದು, ಚೆನ್ನಾಗಿರುತ್ತೆ ಅದುವೇ. ಬಟ್ ಫ್ರೆಶ್ ಕ್ರೀಮ್ ಹಾಕಿದ್ರೆ ನಿಮಗೆ ಆ ಕ್ರೀಮಿ ಟೆಕ್ಸ್ಚರ್ ಮೊಸರನ್ನ ಒಂಥರ ತಿನ್ನೋಕ್ಕೆ ಮಜವಾಗಿರುತ್ತೆ. ಇದನ್ನು ಹಾಕ್ಕೊಂಡು ಈಗ ಉಪ್ಪೆಲ್ಲ ಹಾಕಾಗಿದೆ ನಾವು ಅವಾಗಲೇ ಬೇಯೋವಾಗಲೇ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೋಡೋವಾಗಲೇ ಎಷ್ಟು ಚೆನ್ನಾಗಿದೆ ಮೊಸರನ್ನ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಸ್ವಲ್ಪ ದಾಳಿಂಬೆ, ಜಾಸ್ತಿ ಹಾಕೋದು ಬೇಡ, ಅಲ್ಲೆಲ್ಲ ಒಂದೊಂದು ಸಿಗ್ಬೇಕು ಬಾಯಿಗೆ, ಆ ಥರ ದಾಳಿಂಬೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ರುಚಿಕರವಾದಂಥ ನಾವು ಮದುವೆ ಮನೆಗಳಲ್ಲಿ ಮಾಡುವಂಥ ಟ್ರೆಡಿಷ್ನಲ್ ಮೊಸರನ್ನ. ಮದುವೆ ಮನೆಗಳಲ್ಲಿ ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಮುಂಚೆ ಮಾಡಿರ್ತೀವಿ. ಯಾಕಂತ ಹೇಳಿದ್ರೆ ಈ ಮೊಸರು ಹಾಕಿರ್ತೀವಲ್ಲ, ಹಾಲಲ್ಲೇ ಬೇಯಿಸಿರ್ತೀವಿ, ಅದೊಂದು ಸ್ವಲ್ಪ ಹೆಪ್ಪಾದಂಗೆ ಆಗಬೇಕು, ಹಾಲು ಹುಳಿ ಬರಬಾರ್ದು, ಹೆಪ್ಪಾದಂಗೆ ಆಗಿರಬೇಕು. ಆ ಥರ ಒಂದು 4-5 ಅವರ್ಸ್ ಮುಂಚೆ ಮಾಡಿಟ್ಟು ಚೆನ್ನಾಗಿ ತಣ್ಣಗೂ ಇರಬೇಕು ಮೊಸರನ್ನ. ಬಿಸಿ ತಿನ್ನಬಾರ್ದು ಮೊಸರನ್ನ. ಕೆಲವರು ಬಿಸಿ ಮೊಸರನ್ನ ಇಷ್ಟ, ನಮ್ಮ ತಾಯಿಗೂ ಬಿಸಿ ಮೊಸರನ್ನ ಇಷ್ಟ ಆಯಿತು. ಆ ಥರ ಕೆಲವ್ರಿಗೆ ಬಿಸಿ ಮೊಸರನ್ನ ಇಷ್ಟ, ಕೆಲವ್ರಿಗೆ ಈ ಥರ ಆರಿರಬೇಕು, ಆರಿದ್ರೆ ಚೆನ್ನಾಗಿರುತ್ತೆ ಅಂತ ಆರಿಸಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ ಮೊಸರನ್ನಕ್ಕೆ ಕೆಲವರು ಹಸಿರು ಮೆಣಸಿನ್ಕಾಯಿ ಹೆಚ್ಚಾಕ್ಬಿಡೋದು, ಶುಂಠಿ ತುರಿದಾಕೋದು, ಕ್ಯಾರೆಟ್ ತುರಿದಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಅದು ಬಾಯಿಗೆ ಸಿಕ್ಕಿದ್ರೆ ಆ ಮೊಸರನ್ನ ತಿಂತಾ ಇರ್ತೀವಲ್ಲ, ಅದರಲ್ಲಿ ಏನೋ ಒಂದು ಸಣ್ಣ ತಿರ್ಗಾ ಒಂದು ಸಾಸಿವೆ ಸಿಡ್ದಂಗೆ ಏನೋ ಒಂದು ಇದಾಗುತ್ತಲ್ಲ, ಆ ಥರ ಒಂದು ಮಜಾ ಇರಲ್ಲ ಅಷ್ಟು. ಆದ್ದರಿಂದ ಈ ನೋಡಿ, ಈ ಥರ ಹಸಿರು ಮೆಣಸಿನ್ಕಾಯಿ ಹಾಕಬಾರ್ದು, ಶುಂಠಿ ಎಲ್ಲ ತುರಿದು ಹಾಕೋದು ಬೇಡ. ಶುಂಠಿ ಈ ಥರ ರುಬ್ಬು ಹಾಕ್ಕೊಂಡ್ರೆ ಅದರ ಫ್ಲೇವರ್ ತುಂಬ ಹಾಕ್ಕೊಂಡಿರುತ್ತೆ, ಹರಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಮೊಸರನ್ನ, ರುಚಿಯಾಗಿರುತ್ತೆ. ಮೊಸರನ್ನ ರೆಡಿ ಇದೆ. ಈಗ ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ದಿಢೀರ್ ಮಿಕ್ಸೆಡ್ ಪಿಕಲ್ ಮಜವಾಗಿರುತ್ತೆ. ಇಷ್ಟು ಹಾಕ್ಕೊಂಡು ತಿಂತಾಯಿದ್ರೆ ಉಪ್ಪಿನಕಾಯಿ ಮಜಾನೇ ಬೇರೆ.